ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ನಾನು ಸಬೋದನಿ ಹಪ್ಪಳ ಮಾಡಿ ತೋರಿಸ್ತಾ ಇದ್ದೀನಿ. ಬೇಸಿಗೆ ಕಾಲದಲ್ಲಿ ಮಾಡಿಡುವಂಥ ಹಪ್ಪಳನ. ಇದನ್ನು 2 ವರ್ಷ ಇಟ್ಟರೂ ಏನೂ ಆಗೋಂಗಿಲ್ಲ, ಮಾಡಿಟ್ಕೋಬೋದು ನೀವು. ಇದು ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನು ಲಾಸ್ಟ್ ಟೈಮ್ದಲ್ಲಿ ಒಂದು ರೆಸಿಪಿ ಮಾಡಿ ತೋರಿಸಿದ್ದೀನಿ, ಅದು ಈಸಿಯಾಗಿದೆ, ಅದು ಸಹ ಮಾಡ್ಕೋಬೋದು. ನೀವು ಈ ರೀತಿಯೂ ಟ್ರೈ ಮಾಡ್ಬೋದು. ನಾನು ಇಲ್ಲಿ ಇದರಲ್ಲೇ 2 ಅಳತಿ ಇದರಲ್ಲೇ ಒಂದು ಬೌಲಿಗೆ 2 ತೊಗೊಂಡಿದ್ದೀನಿ. ಸಾಬೂದಾನಿಯ 2 ಬೌಲ. ಅದನ್ನು ಕ್ಲೀನಾಗಿ ಸ್ವಚ್ಛಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು 2 ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ 1-2 ಸತಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೋತಾ ಇದ್ದೀನಿ. ಯಾಕಂದರೆ ಧೂಳು ಹೊಲಸು ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಕ್ಲೀನಾಗಿ ತೊಳ್ಕೊಬೇಕು. ಕ್ಲೀನಾಗಿ ತೊಳೆದ್ರೆ ಹಪ್ಪಳ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ತೊಳ್ಕೊಂಡು ನಾನು ಇವಾಗ ನೈಟು ರಾತ್ರಿಯೇ ನೀರಲ್ಲಿ ನೆನೆ ಹಾಕಿ ಇಟ್ಟಿದ್ದೀನಿ. ನೀರು ಜಾಸ್ತಿ ಹಾಕಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಸಾಬೂದಾನಿ ಮುಳುಗುವಷ್ಟು ನೀರು ಹಾಕಿದರೆ ಸಾಕು ನೋಡಿ. ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಈ ಥರ ನೀರು ಹಾಕಿ ಕೈಯಲ್ಲಿ ಮಿಕ್ಸ್ ಮಾಡಿ ಇಡಬೇಕು ನೋಡಿ. ಇವಾಗ ನಾನು ಸಾಬೂದಾನಿ ನೀರಲ್ಲಿ ಮುಳುಗುವಷ್ಟು ಹಾಕಿದ್ದೀನಿ. ನೀರು ಅಷ್ಟು ಸಾಕು, ಜಾಸ್ತಿ ಹಾಕಿದರೆ ಭಾಳ ಮೆತ್ತಗೆ ಹಿಟ್ಟಾಗುತ್ತೆ, ಅಷ್ಟು ಬೇಡ ಹಾಕೋದು. ನಾನು ಇಲ್ಲಿ ಕಾಳು ಸಾಬೂದಾನಿ ಇರೋದು ಹಪ್ಪಳ ಮಾಡ್ಕೋತಾ ಇದ್ದೀನಿ. ಆ ಥರ ಮಾಡ್ಕೊಳ್ಳಿಕ್ಕೆ ಇಟ್ಟೆ ನೀರು ಸಾಕು, ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಈ ಥರ ಹಾಕಿ ನೈಟ್ ಹಾಕಿಟ್ಟು ಬೆಳಗ್ಗೆ ಮಾಡೋದೈತಿದು. ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ. ಈ ಥರ ಫುಲ್ ನೆನೆದು ಮೆತ್ತಗೆ ಆಗಬೇಕು, ಹಾಗೆ ಬಿಡಿ ಬಿಡಿಯಾಗಿರಬೇಕು ನೋಡಿ. ಇಲ್ಲಿ ನಾನು ಬಿಡಿಸ್ತಾ ಇದ್ದೀನಲ್ಲ, ಬಿಡಿ ಬಿಡಿಯಾಗಿ ಬರ್ತಿದೆ ಅಂತ. ಈ ರೀತಿ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರಬೇಕು ನೋಡಿ. ಇವಾಗ ನಾನು ಒಂದು ಬಾಣಲೆ ತೊಗೊಂಡಿದ್ದೀನಿ, ಒಂದು ಪಾತ್ರೆ ತೊಗೊಂಡಿದ್ದೀನಿ. ಈ ಥರ ನೀವು ಒಂದು ಪಾತ್ರೆ ತೊಗೊಳ್ಳಿ. ನೀವು ಎಷ್ಟು ಹಾಕ್ಕೊಂಡಿರ್ತಿಲ್ಲ ಅಳತಿ ಅದರ ನೋಡಿಕೊಂಡು ನೀವು ಪಾತ್ರೆ ಇಟ್ಕೋಬೇಕು. ನಾನು ಯಾವ ಬೌಲಿಲೆ ಸಾಬೂದಾನಿ ತೊಗೊಂಡಿದ್ನಲ್ಲ ಅದೇ ಬೌಲಿಲೆ ಇವಾಗ 1 ಕಪ್ಪಿಗೆ 3 ಬೌಲ್ ಹಾಕೋತಾ ಇದ್ದೀನಿ. ನಾನು 2 ಕಪ್ ಸಾಬೂದಾನಿ ತೊಗೊಂಡಿದ್ದೀನಿ. ನೀವು ಯಾವ ಬೌಲಿಲೆ ಸಾಬೂದಾನಿ ತೊಗೊಂಡಿರ್ತಲ್ಲ ಅದೇ ಬೌಲಿಲೆ ನೀರು ಹಾಕ್ಕೋಬೇಕು. ಈಗ ಅಳತಿ ಪ್ರಕಾರ ನಾನು 2 ಬೌಲ ಈ ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ. 2 ಬೌಲ ಸಾಬೂದಾನಿ ತೊಗೊಂಡಿದ್ದೀನಿ. ಅದಕ್ಕೆ 1 ಬೌಲ್ ಸಾಬೂದಾನಿಗೆ 3 ಬೌಲ್ ನೀರು ಹಾಕ್ಕೋಬೇಕು. ಅಂದ್ರೆ 1 ಅಳತಿ ಕಪ್ಪಿಲೆ 1 ಕಪ್ ಸಾಬೂದಾನಿಗೆ 3 ಕಪ್ ನೀರು ಹಾಕ್ಕೋಬೇಕು. ಹಾಗೆ ನಾನು 2 ತೊಗೊಂಡಿದ್ನಲ್ಲ 6 ಕಪ್ ಹಾಕೋತಾ ಇದ್ದೀನಿ. 6 ಕಪ್ ಹಾಕೋತಾ ಇದ್ದೀನಿ. ನಾನು ಇವಾಗ ಅದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ನೀರು ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ನೀರು ಕುದಿಯಲು ಬಿಡಬೇಕು. ಯಾಕಂದರೆ ನೀರು ಉಪ್ಪು ಹಾಕಿರ್ತೀವಲ್ಲ, ಅದನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಆಗಬೇಕು. ಅದಕ್ಕೆ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಉಪ್ಪನ್ನು ನೋಡಿ. ಇವಾಗ ರೆಡಿಯಾಗಿದೆ ನೀರು. ನಾನು ಸಾಬೂದಾನಿನ ಹಾಕೋತಾ ಇದ್ದೀನಿ. ಇವಾಗ ನಾನು ಎಲ್ಲ ಸಾಬೂದಾನಿನ ಹಾಕೋತೀನಿ ನೋಡಿ. ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಸಾಬೂದಾನಿ, ತುಂಬ ಸಾಫ್ಟಾಗಿ ನೆನೆದಿದೆ, ಒಂದಕ್ಕೊಂದು ಅಂಟ್ಕೊಂಡಿಲ್ಲ. ನೀರು ನಾವು ನೋಡಿ ಹಾಕ್ಕೊಂಡಿದ್ದಲ್ಲ, ಅದಕ್ಕೆ ಈ ಥರ ನೆನೆತೈತಿ. ಚೆನ್ನಾಗಿ ನೀರು ಹಾಕ್ಕೋಬೇಕು. ಜಾಸ್ತಿ ಆದರೆ ಹಿಟ್ಟಿಟ್ಟಾಗುತ್ತೆ, ಕಡಿಮೆ ಆದರೆ ಸಾಫ್ಟಾಗಿ ಬರೋದಿಲ್ಲ ಸಾಬೂದಾನಿ ಕಾಳು. ಈ ಥರ ನೋಡಿಕೊಂಡು ಹಾಕ್ಕೊಂಡು ನೆನೆ ಇಡಬೇಕು ರಾತ್ರಿಯೇ ನೋಡಿ. ಇವಾಗ ನಾನು ಹಾಕೋದಾದ್ಮೇಲೆ ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ. ಯಾಕಂದರೆ ಗಂಟಾಗಿ ಉಳಿದಿದ್ರೆ ಅದು ಕುದ್ರೆ ಅದು ಹಾಗೆ ಗಡ್ಡೆ ಉಳಿಯುತ್ತೆ, ಚೆನ್ನಾಗಿ ಬರೋದಿಲ್ಲ. ಒಳಗಡೆ ಹಿಟ್ಟು ಕಾಳಾಗಿ ಸಪ್ರೇಟು ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿದ್ರೆ ಸಪ್ರೇಟ್ ಆಗುತ್ತೆ. ನೋಡಿಕೊಂಡು ಹಾಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಹೀಗೆ ನೀಟಾಗಿ ನೋಡಿ. ಇವಾಗ ಈ ಥರ ಕೈ ಆಡಿಸ್ಕೊತಾ ಇರಬೇಕು. ಹಾಗೆ ಇಲ್ಲಾಂದರೆ ಕೆಳಗಡೆ ಅಂಟುಕೊಳ್ಳುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದರೆ ಹೇಗೆ ಒಂದು ಕಡೆ ತುಳು ಒಂದು ಕಡೆ ಗಟ್ಟಿ ಆಗಿಬಿಡುತ್ತೆ. ಇದು ಸಾಬೂದಾನಿಯದು ಗೊತ್ತಾಗೋದಿಲ್ಲ ಯಾವ ಕಡೆ ಏನಂತ. ಕೈ ಆಡಿಸಿದ್ಮೇಲೆ ಗೊತ್ತಾಗುತ್ತೆ. ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಹಾಗೆ ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ.
ಇದನ್ನು ಬೇಸಿಗೆ ಕಾಲಲ್ಲೇ ಮಾಡ್ಕೋಬೇಕು. ಸಾಬುದಾನಿ ಸ್ವಲ್ಪ ಮಳೆ ಆದ್ರೂ ಚೆನ್ನಾಗಿ ಒಣಗೋದಿಲ್ಲ, ಹಾಗೆ ಕಲರು ಕೂಡ ಡಲ್ ಆಗುತ್ತೆ, ವೈಟ್ ಕಲರ್ ಆಗಿ ಬರೋದಿಲ್ಲ ಇವು ಸಾಬುದಾನಿ ಹಪ್ಪಳ. ಇವಾಗ ಒಂದೊಂದು ಕಡೆ ಮಳೆ ಆಗ್ತಾಯಿದೆ. ಈಗ ಜೂನ್ ಅಷ್ಟೊತ್ತಿಗೆ ಈ ಸಾಬುದಾನಿ ಹಪ್ಪಳನ ಮಾಡಿ ಮುಗಿಸ್ಕೊಂಡು ಇಟ್ಕೋಬೇಕು. ನೀವು ಇದರಲ್ಲಿ ಉಪವಾಸ ಮಾಡೋರು ಅದು ಬೇರೆ ಉಪ್ಪು ಸಿಗುತ್ತಲ್ಲ, ಆ ಉಪ್ಪು ಹಾಕ್ಕೊಂಡು ಮಾಡ್ಕೋಬೋದು. ನೀವು ಉಪವಾಸ ಮಾಡಿದಾಗೂ ತಿನ್ನಲಿಕ್ಕೆ ಬರುತ್ತೆ. ನೋಡಿ ಈಗ ನಾನು ಹಾಗೆ ಕುದಿಸ್ತಾ ಇದ್ದೀನಿ. ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ, ಸ್ವಲ್ಪ ಸ್ವಲ್ಪನೇ ಕುದಿಲಿಕ್ಕತ್ತಿದಲ್ಲ ಸ್ವಲ್ಪ, ಅದಕ್ಕೆ ಕಲರ್ ಚೇಂಜ್ ಆಗಿ ಬರ್ತಾಯಿದೆ. ಹಿಟ್ಟು ವೈಟ್ ಆಗಿರುವುದಿಲ್ಲ, ಕುದ ನಂತರ ನೀರಿನ ಥರ ಕಲರ್ ಬರುತ್ತೆ. ಇದು ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ಕಲರು. ಇದನ್ನು ನೀವು ಯಾವ ಟೈಮಲ್ಲಾದರೂ ಕರ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇದು ಸಾಬುದಾನಿ ಹಪ್ಪಳ ಇಷ್ಟಪಡೋರು ಈ ಥರ ಮಾಡ್ಕೊಂಡು ತಿಂದರೆ ಸೂಪರಾಗಿ ಬರುತ್ತೆ. ನೋಡಿ ಸಾಬುದಾನಿ ಇವಾಗ ಸ್ವಲ್ಪ ಬೆಂದಿದೆ, ಈ ಥರ ಬೆಂದಿಸೋಬೇಕು. ನೋಡಿ ಇವಾಗ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ ನೀವೇ ನೋಡಿ. ಫುಲ್ ವೈಟ್ ಆಗಿತ್ತಲ್ಲ ಫಸ್ಟಾಗಿ, ಇವಾಗ ನೋಡಿ ಯಾವ ಥರ ಬಂದಿದೆ, ನೀರು ಕಲರ್ ಆಗಿ ಬರ್ತಾಯಿದೆ. ಈ ಥರ ಚೇಂಜ್ ಆಗ್ತಾಯಿದೆ ನೋಡಿ. ಸಾಬುದಾನಿ ಒಂದೊಂದು ಬೆಂದಿದೆ, ಇನ್ನೂ ಒಂದೊಂದು ಬೆಂದಿಲ್ಲ. ಚೆನ್ನಾಗಿ ಬೆಂದಿಸೋಬೇಕು, ಹಪ್ಪಳ ನೀಟಾಗಿ ಬರುತ್ತೆ. ಹಾಗೆ ಕೈ ಆಡಿಸ್ತಾ ಇರಬೇಕು. ಸಾಬುದಾನಿನ ತಳ ಅಂಟುಕೊಳುತ್ತಲ್ಲ, ಅದಕ್ಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನೋಡಿ ಇನ್ನೂ ಸ್ವಲ್ಪ ಕುದಿಸ್ಕೊಳ್ಳೋಣ ಈ ಥರ. ಇವಾಗ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫುಲ್ಲು ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಬೇಯಿಸ್ಕೋಬೇಕು. ಇಷ್ಟೊತ್ತನ ಮೀಡಿಯಮ್ ಫ್ಲೇಮಲ್ಲಿತ್ತು, ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬೇಯಿಸೋಬೇಕು. ಯಾಕಂದರೆ ಚೆನ್ನಾಗಿ ಬೆಂದಿರುತ್ತಲ್ಲ, ಸ್ಲೋ ಆಗಿ ಬೇಯಿಸ್ಕೊಂಡ್ರೆ ಅದಕ್ಕೆ ಸ್ಲೋ ಆಗಿ ಬೇಯಿಸ್ಕೋಬೇಕು ಸ್ವಲ್ಪ. ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ಆಗಿದ್ದು. ಇವಾಗ ಹಪ್ಪಳ ಹಾಕಲಿಕ್ಕೆ ರೆಡಿ ಆಗ್ತಾಯಿದೆ. ಈ ಥರ ಹಾಕೋಬೇಕು. ಭಾಳ ಗಟ್ಟಿನೂ ಮಾಡ್ಕೋಬಹುದು, ಭಾಳ ತಿಳುವಾಗಿನೂ ಇರಬಾರ್ದು. ಈ ರೀತಿ ಮೀಡಿಯಮ್ ಆಗಿರಬೇಕು. ಹಪ್ಪಳ ಹಾಕಿದ ತಕ್ಷಣ ತಾನೇ ರೌಂಡಾಗಿ ಬರುತ್ತೆ, ಅಥವಾ ಹಪ್ಪಳ ನೀವು ಜಸ್ಟ್ ಈಗ ಹಾಕಿಬಿಡಬೇಕು, ಆಯ್ತು ಹಪ್ಪಳ ರೆಡಿ ಆಗಿಬಿಡುತ್ತೆ. ಆ ಥರ ಇರಬೇಕು. ಜಾಸ್ತಿ ಗಟ್ಟಾದರೆ ಮತ್ತು ನೀವು ತಿಳ್ಕೊಬೇಕಾಗುತ್ತೆ ಮೇಲ್ಗಡೆನೆ. ಜಾಸ್ತಿ ತಿಳಿ ಆದರೆ ಅದು ತಂತಾನೆ ಹರ್ಕೊಂಡು ಹೋಗುತ್ತೆ, ಆ ಥರ ಹಪ್ಪಳ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನು. ನೋಡಿ ಇವಾಗ ರೆಡಿ ಆಗ್ತಾಯಿದೆ. ಇನ್ನು ಸ್ವಲ್ಪ ಕುದಿಸೋಣ. ನೀವು ಬೇಕಾದರೆ ಕಲರ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಕೆಮಿಕಲ್ ಮಿಕ್ಸ್ ಮಾಡೋದ್ರಿಂದ ನಾನು ಕಲರ್ ಯೂಸ್ ಮಾಡ್ಕೋತಾ ಇಲ್ಲ. ನಾನು ವೈಟ್ ಹಪ್ಪಳನೇ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಬೀಟ್ರೂಟ್ನಿಂದ ಅದು ಕಲರ್ ಆದರೂ ಮಾಡಿ ಹಾಕೋಬೋದು, ಇಲ್ಲಾಂದ್ರೆ ನೀವು ಪಾಲಕ್ ಮಿಕ್ಸ್ ಮಾಡಿದ್ರು ಕಲರ್ ಹಾಕಿ ಮಾಡ್ಕೋಬೋದು. ಈ ಥರ ಇವಾಗ ಆಗಿದೆ ನೋಡಿ. ಇವಾಗ ರೆಡಿ ಮಾಡ್ಕೊಂಡು ಬನ್ನಿ ಹಪ್ಪಳ ಹಾಕಲಿಕ್ಕೆ. ನೋಡಿ ನಾನು ಇಲ್ಲಿ ಹಪ್ಪಳ ಹಾಕಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಕವರಲ್ಲಿ ಹಾಕೋತಾ ಇದ್ದೀನಿ ನಾನು, ಪ್ಲಾಸ್ಟಿಕ್ ಕವರಲ್ಲಿ. ಇದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಂಡ್ರೆ ಹಪ್ಪಳ ಎದ್ದು ಬಿಡುತ್ತೆ, ಇಲ್ಲ ಅಂದರೆ ಬೇರೆ ಯಾವುದು ಕ್ಲಾತ್ ಯೂಸ್ ಮಾಡಿದ್ರೆ ಅದು ಅಂಟ್ಕೊಂಡು ಬಿಡುತ್ತೆ ಹಪ್ಪಳ. ನೀವು ಪ್ಲಾಸ್ಟಿಕ್ ಕವರಲ್ಲಿ ಹಾಕೋಬೇಕು. ಈ ಥರ ಸಿಗುತ್ತೆ ಹಪ್ಪಳ ಹಾಕ್ಕೊಳ್ಳೋದು. ನೋಡಿ ಜಸ್ಟ್ ಹೀಗೆ ಒಂದು ಸ್ಪೂನ್ ಹಾಕಿದರೆ ಸಾಕು, ತಾನೇ ಹಪ್ಪಳ ರೆಡಿ ಆಗಿಬಿಡುತ್ತೆ. ನೋಡಿ ಯಾವ ಥರ ಬರ್ತಿದೆ ಅಂತ ನೀವೇ ನೋಡಿ. ನಾನು ತಿದ್ದುತ್ತಾನೂ ಇಲ್ಲ, ಏನೂ ಮಾಡ್ತಾಯಿಲ್ಲ. ಜಸ್ಟ್ ಹಿಂಗೆ ಒಂದು ಹಾಕಿದರೆ ಸಾಕು, ಒಂದು ಇದರಲ್ಲಿ 2 ಹಪ್ಪಳ ಆಗುತ್ತೆ. ನೋಡಿ ನಿಮಗೆ ನಾನು ಈ ಥರ ತೋರಿಸ್ತಾ ಇದ್ದೀನಿ. ಇದು ಒನ್ ಡೇ ಬಿಸಿಲಲ್ಲಿ ಒಣಗಿದರೆ ತಾನಾಗೆ ಒಣಗಿಬಿಡುತ್ತೆ. ಇದು ಸಪ್ರೇಟಾಗಿ ತಕ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಡೇನೇ ಒಣ ಹಾಕಬೇಕು. ಮತ್ತು
ಇವಾಗ ನೋಡಿ ಈಗ ಎಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಹಪ್ಪಳ ಬರ್ತಾ ಇದೆ ಅಂತ ನೋಡಿ ನೀವೇ. ನೋಡಿ ಇವಾಗ ಸಾಬುದಾನಿ ಕಾಳು ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂತ. ನೀಟಾಗಿ ಕೈ ಆಡಿಸ್ಕೊತಾ ಇದ್ದೀವಲ್ಲ, ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಸಪ್ರೇಟಾಗಿ ಬರುತ್ತೆ. ಇಲ್ಲಾಂದರೆ ಜಾಸ್ತಿ ಕೈ ಆಡಿಸ್ಲಿಲ್ಲ ಅಥವಾ ಮಿಕ್ಸ್ ಮಾಡಲಿಲ್ಲ ಅಂದರೆ ಗಂಟಾಗಿ ಕಾಳು ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಹಪ್ಪಳ ಚೆನ್ನಾಗಿ ಬರೋದಿಲ್ಲ. ಈ ಥರ ಬರುತ್ತೆ. ಇವಾಗ ನಾನು ನಿಮಗೆ ಎಣ್ಣೆಯಲ್ಲಿ ಕರಿದು ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಹಪ್ಪಳ, ಎಷ್ಟು ವೈಟ್ ಕಲರಾಗಿ ಬಂದಿದೆ ಅಂತ. ಫುಲ್ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿದೆ. ಉಪ್ಪು ಪರ್ಫೆಕ್ಟ್ ಆಗಿದೆ. ಈ ಥರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈಗ ನಾನು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಹಪ್ಪಳ. ಕೈಯಲ್ಲಿ ಹಿಡಿದ್ರೆ ಜಸ್ಟ್ ಹೀಗೆ ಮಾಡಿದ್ರೆ ಮುರಿದು ಹೋಗಿಬಿಡುತ್ತೆ ನೋಡಿ. ಈ ಥರ ಮಾಡಿ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ.